ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಆರಿ ವರ್ಕ್ ರಿಂಗಿಗೆ ನಾನು ಕಾಟನನ್ನು ಸುತ್ತುತ್ತೇನೆ. ಹೇಗೆ ಸುತ್ತೋದು ನೋಡೋಣ ಬನ್ನಿ. ಇದು ಕಾಟನ್ ಕ್ಲಾತಿನ ರಿಂಗು. ಇದು ಸ್ಟೋರ್ಗಳಲ್ಲಿ ಕೂಡ ಸಿಗುತ್ತೆ. ಇದನ್ನು ನಾವು ಈ ರೀತಿ ಫ್ಯಾಬ್ರಿಕ್ ಗ್ಲೂವನ್ನು ನಾವು ಈ ರಿಂಗಿಗೆ ಸ್ವಲ್ಪ ಹಾಕಿಬಿಟ್ಟು ಕ್ರಾಸಿಂದ ನಾವು ಟೇಪನ್ನು, ಅಂದರೆ ಇದು ಕಾಟನ್ ಕ್ಲಾತನ್ನು ಬಟ್ಟೆ ಸುತ್ತೋದೇ ಸಿಗುತ್ತೆ. ನಾವು ಇಲ್ಲ ಅಂದರೆ ಮನೆಯಲ್ಲಿ ಸಿಗುವಂತಹ ಪ್ಯೂರ್ ಕಾಟನನ್ನು ನಾವು ಚಿಕ್ಕದಾಗಿ ಅಂತ ಅಂದರೆ 1.5 ಇಂಚಿನಷ್ಟು ನಾವು ಕಟ್ ಮಾಡಿ, ಉದ್ದ ಎಷ್ಟು ಆಗುತ್ತೋ ಅಷ್ಟನ್ನು ನಾವು ಕಟ್ ಮಾಡಿ ಹಾಕ್ಬೋದು. ನಾನಿಲ್ಲಿ ಸ್ಟೋರ್ಗಳಲ್ಲಿ ಸಿಗುವಂತಹ ಕಾಟನ್ ಬಟ್ಟೆನ ತಗೊಂಡಿದ್ದೀನಿ. ಇದು ಕಾಟನ್ ಥ್ರೆಡ್ ಆಗಿರುತ್ತೆ. ಇದನ್ನು ಸುತ್ತೋದ್ರಿಂದ ನಾವು ಹಾಕುವಂಥ ಬಟ್ಟೆ ಟೈಟಾಗಿ ಕೂರುತ್ತೆ. ಇಲ್ಲ ಅಂತಂದರೆ ನಾವು ಹಾಕುವಂಥ ಆರಿ ವರ್ಕ್ ಮಾಡುವಾಗ, ಈಗ ಸಿಲ್ಕ್ ಬಟ್ಟೆ ಇರುತ್ತೆ, ಸಿಲ್ಕ್ ಬ್ಲೌಸ್ ಪೀಸ್ ಇದ್ದಾಗ ಅದು ಸ್ವಲ್ಪನೇ ಏನಾದರೂ ಡ್ಯಾಮೇಜ್ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ನಾವೇನು ಮಾಡ್ತೀವಿ, ಈ ರೀತಿ ಕಾಟನ್ ಥ್ರೆಡ್ಡನ್ನು ಫುಲ್ ರಿಂಗಿಗೆ ನಾವು ಸುತ್ತೋದ್ರಿಂದ ಆ ಸಿಲ್ಕ್ ಬಟ್ಟೆಗಳು ಏನಾಗುತ್ತೆ ಟೈಟಾಗೂ ಕೂಡ ಇರುತ್ತೆ, ಯಾವುದೇ ಡ್ಯಾಮೇಜ್ ಕೂಡ ಆಗೋದಿಲ್ಲ ಅಂತ ನಾವು ಈ ರೀತಿ ಆರಿ ವರ್ಕ್ ಸ್ಟ್ಯಾಂಡ್ಗೆ ನಾವು ಈ ರೀತಿ ಕ್ರಾಸ್ ರೀತಿಯಲ್ಲಿ ನಾವು ಹಾಕ್ಕೊಳ್ತಾ ಹೋಗ್ತೀವಿ. ಈ ರೀತಿ ಕ್ರಾಸ್ ಆಗಿ ನಾವು ಫುಲ್ ಇಡೀ ರಿಂಗನ್ನು ನಾವು ಸುತ್ತಬೇಕಾಗತ್ತೆ. ಫೈನಲಿ ಈ ರೀತಿ ಸುತ್ತಿ ನಾವು ಇದನ್ನು ಎಷ್ಟಾಗುತ್ತೋ ಅಷ್ಟು ಸುತ್ತಿ ಕಟ್ ಮಾಡಿ ಮತ್ತೆ ಗ್ಲೂ ಹಾಕಿ, ಫ್ಯಾಬ್ರಿಕ್ ಗ್ಲೂ ಹಾಕಿ ಅಂಟಿಸ್ಬೇಕು. ಈ ರೀತಿ ಅಂಟಿಸಿ ಆದಮೇಲೆ ನೋಡ್ಬೋದು, ಈ ಫ್ಯಾಬ್ರಿಕ್ ಗ್ಲೂನ ನಾವು ಈ ರೀತಿ ಹಾಕ್ಬಿಟ್ಟು ಇದನ್ನು ಟೈಟಾಗಿ ಸ್ಟಿಚ್ ಅಂದರೆ ಈ ರೀತಿ ಮಾಡಬೇಕು. ಟೈಟಾಗಿ ಹಾಕಿದಾಗ ಈ ರೀತಿ ಕಾಣಿಸುತ್ತೆ. ಇವಾಗ ನಾವು ಬಟ್ಟೆಗೆ ಆರಿ ವರ್ಕ್ ಸ್ಟ್ಯಾಂಡ್ಗೆ ನಾವು ಬಟ್ಟೆಯನ್ನು ಹಾಕಿ ಈಸಿಯಾಗಿ ಆರಿ ವರ್ಕ್ ಮಾಡ್ತಾ ಹೋಗ್ಬೋದು. ಇದಕ್ಕೆ ಆರಿ ವರ್ಕ್ಗೆ ಫ್ಯಾಬ್ರಿಕ್ ಗ್ಲೂನ ಹಾಕಿ ಅಂಟಿಸ್ಬೇಕು. ಫೈನಲ್ ಲುಕ್ಕಾಗಿ ಈ ರೀತಿ ಕಾಣಿಸುತ್ತೆ. ಇದು ನಮಗೆ ಯೂಸ್ಫುಲ್ ಆದಂಥ ಒಂದು ಟಿಪ್ಸ್ ಕೂಡ ಆರಿ ವರ್ಕ್ ಸ್ಟ್ಯಾಂಡಲ್ಲಿ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ. ಫೈನಲಿ ಈ ಸ್ಟ್ಯಾಂಡ್ಗೆ ನಾನು ಈ ರೀತಿ ಇಟ್ಟು ನೋಡ್ತಾ ಇದ್ದೀನಿ. ಇವಾಗ ರೆಡಿ ಮಾಡ್ಕೋಬೇಕು ಆರಿ ವರ್ಕ್ ಮಾಡಲಿಕ್ಕೆ. ಇದಕ್ಕೆ ಈ ಥರ ಕಾಟನ್ನು ಥ್ರೆಡ್ ತೊಗೊಂಡಿದ್ದೀನಿ. ಟೇಪ್ ಕೂಡ ಸಿಗುತ್ತೆ, ಈ ಥರ ಟೇಪ್ ಕೂಡ ಸಿಗುತ್ತೆ. ಅದಕ್ಕೆ ಗ್ಲೂ ಮತ್ತು ಕಟ್ಟರ್ ಇಷ್ಟು ಯೂಸ್ ಮಾಡಿದ್ದೀನಿ. ಥ್ಯಾಂಕ್ ಯು.